ಹಾಯ್ ಹಲೋ ನಮಸ್ಕಾರ ಪನೋರಮಾ ಸಿನಿ ಟೈಮ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು 5D ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದೇ ಫೆಬ್ರವರಿ 16ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮ ಜೊತೆ 5D ಸಿನಿಮಾದ ನಾಯಕ ನಟ ಆದಿತ್ಯ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೊ 5D ಟೈಟಲ್ ಕೇಳ್ತಿದ್ದಂಗೆ ತುಂಬ ಇಂಟ್ರೆಸ್ಟ್ ಮೂಡ್ಸತ್ತೆ. ಜೊತೆಗೆ ಈ ಸಿನಿಮಾದ ಟ್ರೈಲರ್ ನೋಡಿದ್ದೀವಿ ನಾವು. ಸೊ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಏನೋ ಒಂದು ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಇದೆ ಅಂತ ಅನ್ಸುತ್ತೆ. ನೀವು ಫುಲ್ಲು ಕತ್ತಿ ಎಲ್ಲ ಹಿಡ್ಕೊಂಡು ಆ ಮಾಸ್ಕ್ ಹಾಕೊಂಡು, ಆಮೇಲೆ ಟೈಟಲಲ್ಲೇ ಒಂದು ರಕ್ತಸಿಕ್ತವಾದಂಥ ಹ್ಯಾಂಡ್ ಪ್ರಿಂಟ್ ಇದೆ. ಸೊ ಇದೆಲ್ಲ ನೋಡಿದ್ರೆ ಡೆಫಿನೆಟ್ಲಿ ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್, ಯಾವುದೊಂದು ಕೊಲೆ ಸುತ್ತ ನಡೆಯೋ ಕಥೆ ಅಂತ. ಸೊ ಈ ಸಿನಿಮಾ ನಿಮ್ಗೆ ಎಷ್ಟು ಸ್ಪೆಷಲು? ಹೇಗಿತ್ತು ನೀವು ಎಸ್ ನಾರಾಯಣ್ ಅವ್ರ ಜೊತೆ ವರ್ಕ್ ಮಾಡಿದ್ದು? ಇದು ನನಗೆ ಸ್ಪೆಷಲ್ ಸಿನಿಮಾ ಏನಕ್ಕಂದ್ರೆ ಇದು ನನ್ನ 25ನೇ ಸಿನಿಮಾ, ಆಮೇಲೆ ನಾರಾಯಣ್ ಸರ್ ಅವರ 50ನೇ ಸಿನಿಮಾ, ಆಮೇಲೆ ಯೂಶುವಲ್ ಆಗಿ ಒಬ್ಬ ನಿರ್ದೇಶಕನ 50ನೇ ಸಿನಿಮಾ ಮತ್ತೆ ನಾಯಕ ನಟನ 25ನೇ ಸಿನಿಮಾ ಒಟ್ಟಿಗೆ ಬರೋದು ಬಹಳ ರೇರ್. ಸೊ ಅದೆಲ್ಲೋ ನಮ್ಮಿಬ್ಬರಿಗೆ ಸಿಕ್ಕಿದೆ. ಸೊ ಐ ಥಿಂಕ್ ವಿ ಬೋತ್ ಆರ್ ಲಕ್ಕಿ. ಆ್ಯಂಡ್ ಅಫ್ಕೋರ್ಸ್ ನಾರಾಯಣ್ ಸರ್ ನಾನು ಈಗಿಂದ ನೋಡ್ತಾ ಇಲ್ಲ, ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀನಿ. ರೈಟ್ ಫ್ರಮ್ ದ ಟೈಮ್ ನಾನು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿರೋದ್ರಿಂದಾನು ಆ ಕಾಲದಿಂದಾನು ಅವ್ರನ್ನ ನೋಡ್ತಾ ಇದ್ದೀನಿ. ಸೊ ಅವರ ಶ್ರದ್ಧೆ, ಅವರ ಒಂದು ಸಿನಿಮಾ ಮೇಲಿರುವಂಥ ಪ್ರೀತಿ, ಕಾಳಜಿ, ಇದನ್ನೆಲ್ಲ ನೋಡ್ಕೊಂಡು ಬೆಳ್ಕೊಂಬಂದವನು. ಸೊ ಭಾಳಷ್ಟು ಸಿನಿಮಾಗಳು ನಾನು ಮಾಡೋಕ್ಕಿಂತ ಮುಂಚೆ ಅವ್ರ ಸಿನಿಮಾಗಳಲ್ಲಿ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಅದಾಗಲಿಲ್ಲ. ಬಹುಶಃ ದೇವರು ಇದು ಸ್ಕ್ರೀನ್ ಪ್ಲೇ ಬರ್ದಿದ್ದ ಅನ್ಸುತ್ತೆ ನಮಗೆ, ಅದಕ್ಕೋಸ್ಕರ ಆ ಸಿನಿಮಾ. ಇನ್ಫ್ಯಾಕ್ಟ್ ಅವರು ಕೂಡ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಅವ್ರದ್ದು ಒಂದು ಸ್ಪೆಷಲ್ ಪಾತ್ರನ ಅಥವಾ ಮೂವಿ ಪೂರ್ತಿ ಇರ್ತಾರ ಅಂತ? ಸ್ಪೆಷಲ್ ಅಪಿಯರೆನ್ಸ್ ಅವ್ರ ಸಿನಿಮಾ. ಓಕೆ ಓಕೆ. ಅಂದ್ರೆ ಅವರು ಒಂದು ಮುಖ್ಯ ಪಾತ್ರಧಾರಿ ಸಿನಿಮಾ. ಓಕೆ. ಇನ್ನು ನಿಮ್ಗೆ ಆಕ್ಷನ್ ಹೊಸದಲ್ಲ, ಈ ರಕ್ತಪಾತ ಹೊಸದಲ್ಲ. ಸೊ ಸಾಕಷ್ಟು ಸಿನಿಮಾಗಳಲ್ಲಿ ನೀವು ಗ್ಯಾಂಗ್ಸ್ಟರ್ ಆಗಿ ಮಾಡಿದ್ರ, ಕಾಪ್ ಆಗಿ ಕೂಡ ಮಾಡಿದ್ರ. ಸೊ ಈ ಒಂದು ಟ್ರೈಲರ್ ನೋಡಿದಾಗ ಡ್ಯುಯಲ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ಬೋದು, ಅಂದ್ರೆ ಡ್ಯುಯಲ್ ಶೇಡ್ ಇರ್ಬೋದು ನಿಮ್ ಪಾತ್ರಕ್ಕೆ ಅಂತ ಅನ್ಸುತ್ತೆ. ಸೊ ಏನ್ ನೀವು ಎಕ್ಸಾಕ್ಟ್ಲಿ ಈ ಮೂವಿಲಿ? ಬಹಳಷ್ಟು ಜನ ಕೇಳಿದ್ದಾರೆ, ಸರ್ ಏನ್ ಡ್ಯುಯಲ್ ಕ್ಯಾರೆಕ್ಟರ್ಸ್ ಸಿನಿಮಾದಲ್ಲಿ. ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ಅನುಮತಿ ಇಲ್ಲ. ಯಾಕೆಂದ್ರೆ ಸಿನಿಮಾ ನಾನು ಡ್ಯುಯಲ್ ಕ್ಯಾರೆಕ್ಟರ್ ಇದೆಯೋ ಇಲ್ವೋ ರಿವೀಲ್ ಮಾಡ್ಬಿಟ್ರೆ ನಿಮಗೆ ಆ ಥ್ರಿಲ್ಲಿಂಗ್ ಎಲಿಮೆಂಟ್ ಹೋಗ್ಬಿಡುತ್ತೆ ಸಿನಿಮಾ. ಬಟ್ ಸಿನಿಮಾವನ್ನ ಒಂದು ಮಾತ್ರ ಹೇಳ್ತೀನಿ, ಸಿನಿಮಾವನ್ನ ನೋಡಿದಾಗ ನೀವು ಸಿನಿಮಾ ಶುರು ಆದಾಗಿಂದ ಹಿಡಿದು ಸಿನಿಮಾ ಎಂಡ್ ಆಗುವವರೆಗೂ ಒಂದು ಕುತೂಹಲಕಾರಿ ಸಿನಿಮಾ. ನಿಮಗೆ ಹಿಡಿದಿಡುತ್ತೆ ಸಿನಿಮಾ. ಸೀಟಲ್ಲಿ ಎಡ್ಜ್ ಆಫ್ ದ ಸೀಟ್ಸ್ ಥ್ರಿಲ್ಲರ್ ಅಂತ. ಓಕೆ. ಇಟ್ ಇಸ್ ಅ ವೆರಿ ಗ್ರಿಪ್ಪಿಂಗ್ ಫಿಲ್ಮ್. ಓಕೆ. ಸೊ ನೀವು ಇಷ್ಟು ಗ್ಯಾರಂಟಿ ಕೊಡ್ತಿದ್ದೀರಾ ಅಂದರೆ ಮೋಸ್ಟ್ಲಿ ಸಿನಿಮಾ ಹಾಗೆ ಇರುತ್ತೆ ಅನಿಸುತ್ತೆ. ಇನ್ನು ಆದಿತ್ಯ ಅವರು ಒಂದು ಸಿನಿಮಾನ ಆಯ್ಕೆ ಮಾಡ್ಕೋಬೇಕಾದಾಗ ನೀವು ಮುಖ್ಯವಾಗಿ ಕನ್ಸಿಡರ್ ಮಾಡುವಂಥದ್ದು ಯಾವುದು? ನಿರ್ದೇಶಕರನ್ನ ನೋಡ್ತೀರಾ, ಸ್ಟಾರ್ ಕಾಸ್ಟ್ನ ನೋಡ್ತೀರಾ, ಕಥೆನ ನೋಡ್ತೀರಾ, ಅಥವಾ ಯಾವುದಕ್ಕೆ ನೀವು ತುಂಬ ಪ್ರಾಮುಖ್ಯತೆ ಕೊಡ್ತೀರಾ? ನನಗೆ ಪ್ರಾಮುಖ್ಯತೆ ಕೊಡೋದು ಮೊದಲನೇದು ಕತೆ, ಹಾಗೆ ಆ ಕಥೆಯನ್ನ ತೆರೆ ಮೇಲೆ ತರುವಂಥ ನಿರ್ದೇಶಕ. ಇವತ್ತು ನಮಗೆ ಬಹಳಷ್ಟು ಜನ ಒಂದು ಕಥೆಗಳು ಹೇಳ್ತಾರೆ, ಬಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಹೆದರಿಕೆ ಏನು ಅಂದ್ರೆ, ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಅಂದ್ರೆ ಅಟ್ಲೀಸ್ಟ್ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರೆ ಓಕೆ, ಎಲ್ಲೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಸಿನಿಮಾ ಗೊತ್ತು. ಏಕ್ದಮ್ ಹೊಸದ ಫಸ್ಟ್ ಸಿನಿಮಾ ಅಂತ ಬಂದಾಗ ಎಲ್ಲೋ ನಮಗೂ ಒಂದ್ ಸ್ವಲ್ಪ ಹೆದರಿಕೆ ಆಗುತ್ತೆ. ಬಟ್ ನಾನು ಏನಂದ್ರೆ, ನಾನು ಐ ಆಮ್ ವೆರಿ ಚೂಸಿ. ನಾನು ಸಿನಿಮಾದಲ್ಲಿ ನಾನು ಬಹಳ ಚೂಸಿ. ನಾನು ಬರೋ ಸಿನಿಮಾಗಳೆಲ್ಲ ಮಾಡ್ಕೊಂಡ್ಬಿಟ್ಟಿದ್ರೆ ಎಷ್ಟೊಂದು 100 ಸಿನಿಮಾ ಕ್ರಾಸ್ ಮಾಡ್ಬಿಟ್ಟಿದ್ದೆ. ಬಟ್ ಐ ಆಮ್ ವೆರಿ ಚೂಸಿ. ನಾನು ಫಸ್ಟ್ ಆದ್ಯತೆ ಕೊಡೋದು ಕತೆ, ನೆಕ್ಸ್ಟ್ ನಿರ್ದೇಶಕರು, ಆಮೇಲೆ ಅಫ್ ಕೋರ್ಸ್ ಟೆಕ್ನಿಷಿಯನ್ಸ್ ಎಲ್ಲ ಸ್ಟ್ರಾಂಗ್ ಆಗಿರ್ಬೇಕು. ಯಾಕಂದ್ರೆ ಇವತ್ತು ನಮ್ಗೆ ಇರುವಂತ ಕಾಂಪಿಟಿಷನ್ಗೆ ನಾವೆಲ್ಲೂ ಕಾಂಪ್ರಮೈಸ್ ಮಾಡಲ್ಲ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಪರ್ಫೆಕ್ಟ್. ಇಫ್ ನಾಟ್ ಅಟ್ ಲೀಸ್ಟ್ ಟು ಸರ್ಟನ್ ಎಕ್ಸ್ಟೆಂಟ್ ಒಂದು ಒಳ್ಳೆ ಸಿನಿಮಾ ಮಾಡುವಂತ ಒಂದು ಟೀಮ್ ಸೇರುವಂತ ಟೀಮ್ ಜೊತೆ. ಓಕೆ, ವೆರಿ ನೈಸ್. ಸೊ ಈಗ 2004ರಲ್ಲಿ ನೀವು ಡೆಬ್ಯೂ ಮಾಡ್ತೀರಾ. ಆಲ್ಮೋಸ್ಟ್ 20 ಇಯರ್ಸ್ ಆಯಿತು. ಸೊ ಇಂಡಸ್ಟ್ರಿಗೆ ಒಂದು ಕಂಗ್ರ್ಯಾಚುಲೇಷನ್ಸ್. ಸೊ ಸ್ಮಾಲ್ ನಂಬರ್ ಅಲ್ಲ, 20 ಇಯರ್ಸ್ ಅನ್ನೋದು. ಸಾಕಷ್ಟು ಬದಲಾವಣೆ ಆಗಿದೆ ಈ ಒಂದು 2 ಡಿಕೇಡ್ಸಲ್ಲಿ. ನಾವು ಇನ್ ಟರ್ಮ್ಸ್ ಆಫ್ ಸಿನಿಮಾ ಮೇಕಿಂಗ್ ಆಗಿರಬಹುದು, ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗ್ತಾ ಇದೆ, ಟೆಕ್ನಿಕಲಿ ಸಾಕಷ್ಟು ಬದಲಾವಣೆ ಆಗಿದೆ. ಆದಿತ್ಯ ಮಾತ್ರ ಹಾಗೆ ಇದ್ದಾರೆ, ಅವರು ಬದಲಾಗಿಲ್ಲ. ಸೊ ಈ ಕಾಂಪ್ಲಿಮೆಂಟ್ ನಿಮಗೆ ತುಂಬಾ ಸಿಕ್ಕಿರ್ಬೋದು. ಹೇಗೆ ನೀವು ಇದನ್ನ ಕಾಪಾಡ್ಕೊಂಡು ಬಂದಿದ್ದೀರಾ ಅಂತ ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಅಪಿಯರೆನ್ಸ್? ಇಟ್ಸ್ ಆಲ್ ಮೈ ಲೈಫ್ ಸ್ಟೈಲ್. ನನಗೆ ಏನಂದ್ರೆ, ನಾನು ಜಾಸ್ತಿ ಐ ಆಮ್ ಅ ವೆರಿ ಪ್ರೈವೇಟ್ ಪರ್ಸನ್. ನಾನು ಜಾಸ್ತಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಸಿನಿಮಾ ಪಾರ್ಟಿಗಳಲ್ಲಿ ಕಾಣಿಸ್ಕೊಳ್ಳಲ್ಲ. ಬಹಳ ವೆರಿ ಫ್ಯೂ ಕ್ಲೋಸ್ ಫ್ರೆಂಡ್ಸ್ ಪಾರ್ಟಿಗಳಲ್ಲಿ ಒಂದು 10 ನಿಮಿಷ ಹೋಗಿ ಬರ್ತೀನಿ. ನನಗೇನಂದ್ರೆ, ನನ್ನ ಜಿಮ್ ಬಹಳ ಇಂಪಾರ್ಟೆಂಟ್. ನಾನು ಒಂದು ದಿನಾನು ಜಿಮ್ ಆಗ್ಲಿ, ಜಿಮ್ಗೆ ಹೋಗಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಸ್ವಿಮ್ ಮಾಡ್ತೀನಿ, ಇಲ್ಲ ಏನೋ ಒಂದು ಮಾಡ್ತೀನಿ. ಒನ್ ಡೇ, ಎವ್ರಿ ಡೇ ಫಾರ್ 1 hour ಐ ಡೆಡಿಕೇಟೆಡ್ ಟು ಮೈ. ವೆರಿ ನೈಸ್. ಸೊ ಹಾಗೆ ಮಾಡ್ಕೊಂಡ್ಬಂತು. ಆಮೇಲೆ ನನ್ನ ಲೈಫ್ ಸ್ಟೈಲ್ನ ನಾನು ಅಳವಡಿಸ್ಕೊಂಡಿರೋದು ನಮ್ಮ ಅಜ್ಜಿ. ಸೊ ಐ ಹ್ಯಾವ್ ನೋಟಿಸ್ಡ್ ಹರ್ ಆಲ್ವೇಸ್. ಸೊ ಅವರಿಂದ ಕಲ್ತಿರೋದು ಭಾಳ ಡಿಸಿಪ್ಲಿನ್. ಆರ್ಟಿಸ್ಟ್ ಡಿಸಿಪ್ಲಿನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಹಾಗೆ ಆಮೇಲೆ ನಮ್ಗೆ ಬೇರೆ ಯಾವ ಥರದ ಚಟಗಳಿಲ್ಲ. ನಮ್ಗೆ ಏನಂದ್ರೆ ಚಟ ಇರೋದು ಒಂದೇ, ಜಿಮ್ಗೆ ಹೋಗೋದು ಅಷ್ಟೇ, ಊಟ ಮಾಡೋದು. ದಟ್ ಟು
ಐ ಡೋಂಟ್ ಈಟ್ ಟು ಮಚ್ ನಾನ್ ವೆಜ್ ದೀಸ್ ಓಕೆ ಜಾಸ್ತಿ ವೆಜಿಟೇರಿಯನ್ ಸೂಪರ್ ಒಂದು ಕಾಲದಲ್ಲಿ ಸಿಕ್ಕಾಪಡೆ ನಾನ್ ವೆಜ್ ತಿಂತಾ ಇದ್ದೆ ಬಟ್ ಇವಾಗ ನಾನ್ ವೆಜ್ ನ ಸ್ವಲ್ಪ ಕಟ್ ಮಾಡಿದ್ವಿ ಓಕೆ ಐ ಟ್ರೈ ಟು ಸ್ಟಿಕ್ ಟು ವೆಜಿಟೇರಿಯನ್ ರೀಸನ್ ಏನು ಅಂತ ಇಟ್ಸ್ ಜಸ್ಟ್ ದಟ್ ಏನಂದ್ರೆ ಒಂದು ಆಫ್ಟರ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ನಿಮಗೆ ಒಂದು ಈ ಲೀನ್ ಬಾಡಿ ಮೇಂಟೈನ್ ಮಾಡಬೇಕು ಅಂದ್ರೆ ವೆಜಿಟೇರಿಯನ್ ಇಸ್ ಮೋರ್ ಇಸ್ ಬೆಟರ್ ಯಾ ಸೊ ಹಾಗೆ ಆಮೇಲೆ ಇವತ್ತು ನೀವು ನೋಡಕ್ ಹೋದ್ರೆ ಅದು ವರ್ಲ್ಡ್ ಓವರ್ ಮೋಸ್ಟ್ ಆಫ್ ದಮ್ ಆರ್ ಟರ್ನಿಂಗ್ ವೆಜಿಟೇರಿಯನ್ ಎಸ್ ಕೆಲವರು ತುಂಬಾ ವೀಗನ್ಸ್ ಆಗ್ತಿದ್ದಾರೆ ಇನ್ ಫ್ಯಾಕ್ಟ್ ಸಿ ದಟ್ ಇಸ್ ಏನಂದ್ರೆ ಇಟ್ಸ್ ಆಲ್ಸೋ ಗುಡ್ ಫಾರ್ ಯುವರ್ ಹೆಲ್ತ್ ಇಟ್ಸ್ ಗುಡ್ ಫಾರ್ ಯುವರ್ ಬಾಡಿ ಯಾ ಇಟ್ಸ್ ಗುಡ್ ಫಾರ್ ಯುವರ್ ಸ್ಲೀಪ್ ಸ್ಕಿನ್ ಹೇರ್ ಎವ್ರಿಥಿಂಗ್ ಓಕೆ ವೆಜಿಟೇರಿಯನ್ ಸೊ ಹಾಗಾಗಿ ನಾನು ಹ್ಯಾವ್ ಬಿಕಮ್ ಮೋರ್ ಆಫ್ ವೆಜಿಟೇರಿಯನ್ ಆಮೇಲೆ ಸಿನಿಮಾ ನೋಡೋದು ನನಗೆ ಹುಚ್ಚು ದಿನ ಒಂದು ಸಿನಿಮಾ ಅಂತೂ ನೋಡ್ಬೇಕು ನಾ ಶೂಟಿಂಗ್ ಮಾಡ್ತಾ ಇರಬೇಕು ನಾನು ಅಷ್ಟೇ ನಾನು ವ್ಯಾನ್ ಅಲ್ಲಿ ಕೂತ್ಕೊಂಡು ನನ್ನ ಪ್ಯಾಡ್ ಅಲ್ಲಿ ಯಾವ ಸಿನಿಮಾಗಳು ಏನಾದ್ರು ಒಂದು ಸಿನಿಮಾ ನೋಡ್ತೀನಿ ಇನ್ ಬಿಟ್ವೀನ್ ಶಾರ್ಟ್ಸ್ ಕೆಲಸ ಮಾಡೋಕೆ ಟೈಮ್ ಇರಲ್ವಲ್ಲ ಸೊ ವ್ಯಾನ್ ಅಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾರೆ ಸೊ ನನ್ಗೆ ಏನಂದ್ರೆ ಫಾರ್ ಮೀ ಸಿನಿಮಾ ಇಸ್ ಎವ್ರಿಥಿಂಗ್ ಮುಂಚಿಂದಾನು ಒಂದು ಗೋಲ್ 50 ವರ್ಷ ಅಲ್ಲ 60 ವರ್ಷ ಆದ್ರೂ ಸರ್ಟನ್ ವೇ ಐ ವಾಂಟ್ ಟು ಲುಕ್ ಓಕೆ ಇದನ್ನೇ ಮೇಂಟೈನ್ ಮಾಡಿ ಸೊ ನಿಮ್ಗೆ ತುಂಬಾ ಖುಷಿ ಆಗತ್ತಲ್ಲ ನಾವೆಲ್ಲ ಕಾಂಪ್ಲಿಮೆಂಟ್ ಕೊಟ್ರೆ ನೀವು ಎಲ್ಲ ಆಲ್ ಸ್ವೀಟ್ ದಟ್ ಎಲ್ಲರೂ ಆಮೇಲೆ ಇನ್ನೊಂದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದೆ ಏನಂದ್ರೆ ನೀವು ಪಾರ್ಟಿ ಮಾಡಲ್ಲ ಅಂದ್ರೆ ಬೂಸ್ ಮಾಡಲ್ಲ ಇಟ್ ಇಸ್ ರಿಯಲಿ ಸರ್ಪ್ರೈಸಿಂಗ್ ಬಿಕಾಸ್ ತುಂಬಾ ಜನ ಎಲ್ಲರೂ ಪಾರ್ಟಿ ಮಾಡ್ತಾರೆ ಅದರಲ್ಲೂ ಸಿನಿಮಾ ಫೀಲ್ಡ್ ಅಲ್ಲಿ ಇಟ್ ಇಸ್ ಕಾಮನ್ ಅಂತಾನು ಹೇಳ್ತಾರೆ ಬಟ್ ನೀವು ಅದಕ್ಕೆ ತದ್ ವಿರುದ್ಧ ಸೊ ನೀವು ಮೊದಲು ಮಾಡ್ತಿದ್ರಾ ಬಿಟ್ಬಿಟ್ರಾ ಅಥವಾ ನಿಮ್ಗೆ ಅಭ್ಯಾಸನೇ ಇಲ್ವಾ ಇಲ್ಲಮ್ಮ ಇದು ಎಲ್ಲ ಆಗೋಗಿದೆ ಲೈಫ್ ಅಲ್ಲಿ ಓಕೆ ಅದನ್ನೆಲ್ಲ ದಟ್ ಫೇಸ್ ಇಸ್ ಓವರ್ ಇನ್ ಮೈ ನಾನು ಯಾವತ್ತೂ ಮಾಡಿಲ್ಲ ಅಂತ ಹೇಳಿಲ್ಲ ಐ ಹ್ಯಾವ್ ಓಕೆ when I was in my college days ಆಮೇಲೆ ನನ್ನ ಯಂಗರ್ ಡೇಸ್ ಅಲ್ಲಿ ಸಿನಿಮಾ ಡೇಸ್ ಅಲ್ಲಿ ಪಾರ್ಟಿಗಳು ಸಿಕ್ಕಾಪಟ್ಟೆ ಮಾಡ್ಬಿಟ್ಟು ಓಕೆ ಓಕೆ ಅದೆಲ್ಲ ಯಾವ ರೇಂಜ್ ಗೆ ಮಾಡ್ಬಿಟ್ಟಿದೀವಿ ಅಂದ್ರೆ ಈಗ ಮಾಡ್ತಾ ಇರೋ ಪಾರ್ಟಿಗಳೆಲ್ಲ ಓಕೆ ಏನು ಅಲ್ಲ ಪಾರ್ಟೀಸ್ ವಿ ಹ್ಯಾವ್ ಡನ್ ಇನ್ आवर ಲೈಫ್ಸ್ ಕಂಪೇರಿಟಿವ್ಲಿ ದಿಸ್ ಇಸ್ ಆಲ್ ನಥಿಂಗ್ ಓಕೆ ಒಂದು ಲೈಫ್ ಗೆ ಆಗೋಷ್ಟು ಪಾರ್ಟಿ ಮಾಡ್ಬಿಟ್ಟಿದೀವಿ ಎಲ್ಲ ನೋಡಿ ಬಿಟ್ಬಿಟ್ಟಿರೋ ಅವ್ರು ಓಕೆ ಇವಾಗ ನಮ್ಗೆ ಏನಂದ್ರೆ ಲೈಫ್ ಅಲ್ಲಿ ಕೆಲವು ಗೋಲ್ಸ್ ಇದೆ ಆ ಗೋಲ್ಸ್ ನ ಅಚೀವ್ ಮಾಡಬೇಕು ಅಂದ್ರೆ ಕೆಲವು ಸ್ಯಾಕ್ರಿಫೈಸಸ್ ಮಾಡಬೇಕಾಗುತ್ತೆ ಕರೆಕ್ಟ್ ಓಕೆ ಸೊ ನಾನು ಸ್ಯಾಕ್ರಿಫೈಸ್ ಅಂತ ಹೇಳ್ತಲ್ಲ ಇಟ್ ಇಸ್ ನಾಟ್ ಅ ಗ್ರೇಟ್ ಥಿಂಗ್ ಟು ಸ್ಯಾಕ್ರಿಫೈಸ್ ಟು ಕೀಪ್ ಯೋರ್ಸೆಲ್ಫ್ ಫಿಟ್ ಹೆಲ್ದಿ ಐ ಹ್ಯಾವ್ ನೆವರ್ ಬೀನ್ ಟು ಅಡಿಕ್ಟೆಡ್ ಟು ಎನಿಥಿಂಗ್ ಓಕೆ ನನಗೆ ಲೈಫ್ ಅಲ್ಲಿ ಅದೆಲ್ಲ ಇಲ್ಲೂ ಇಲ್ಲ ನಾನು ಇವತ್ತಿಗೂ ಅಷ್ಟೇ ಐ ಡೋಂಟ್ ಪ್ರಿಫರ್ ಟು ಡ್ರಿಂಕ್ ಐ ಪ್ರಿಫರ್ ಹ್ಯಾವಿಂಗ್ ಜ್ಯೂಸ್ ನಾನು ಏನಂದ್ರೆ ನನ್ನ ಬಾಡಿ ಇಂಪಾರ್ಟೆಂಟ್ ನನ್ನ ಹೆಲ್ತ್ ಇಂಪಾರ್ಟೆಂಟ್ ನಾನು ನನ್ನ ಸ್ಕ್ರೀನ್ ಅಪಿಯರೆನ್ಸ್ ಇಂಪಾರ್ಟೆಂಟ್ ಯಾಕೆಂದ್ರೆ ಜನ ಇವತ್ತು ಬಂದು ನಮಗೆ ನಾನು ಒಬ್ಬನೇ ಅಂತಲ್ಲ ನಾನು ಎಲ್ಲ ಕಲಾವಿದರು ಅಷ್ಟೇ ಸ್ಕ್ರೀನ್ ಪ್ರತಿಯೊಬ್ರು ದೇ ಆರ್ ಆಲ್ ವೆರಿ ಕಾನ್ಶಿಯಸ್ ಅಬೌಟ್ ದ ವೇ ದೇ ಲುಕ್ ಇವಾಗ ಬಿಕಾಸ್ ನಮ್ಗೆಲ್ಲ ಬಂದು ಅವ್ರು ದುಡ್ಡು ಕೊಟ್ಟು ಸಿನಿಮಾ ಬಂದು ನೋಡ್ತಾರೆ ಅಂದ್ರೆ ಅದ್ರ ತಕ್ಕನಾಗ ನಾವ್ ಇರ್ಬೇಕು ಕರೆಕ್ಟ್ ಬಿಕಾಸ್ ನಾವು ವಿ ಕೆನಾಟ್ ಪ್ಲೇ ವಿತ್ ದರ್ ಎಮೋಷನ್ಸ್ ಬಿಕಾಸ್ ಅವ್ರಿಗೆ ಏನಂದ್ರೆ ಒಬ್ಬ ಹೀರೋ ಅಂದ್ರೆ ಹೀರೋ ತರ ಸ್ಕ್ರೀನ್ ಓಕೆ ಸೊ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೀ ಸೊ ಅದಕ್ಕೇನೆ ಐ ವರ್ಕ್ ಹಾರ್ಡ್ ಟು ಕೀಪ್ ಮೈ ಸೆಲ್ಫ್ ಫಿಟ್ ಓಕೆ ವಂಡರ್ಫುಲ್ ಯಾವುದೇ ಕ್ಯಾರೆಕ್ಟರ್ ಮಾಡಿದ್ರು ಆ ಕ್ಯಾರೆಕ್ಟರ್ ತರ ಕಾಣಬೇಕು ಅದಕ್ಕೆ ಬಾಡಿ ಕರೆಕ್ಟ್ ಆಗಿ ಫಸ್ಟ್ ನಮ್ಮ ಹೆಲ್ತ್ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಸಿನಿಮಾ ಮಾಡಕ್ಕೆ ಕರೆಕ್ಟ್ ಓಕೆ ವಂಡರ್ಫುಲ್ ಸೊ ಎಸ್ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ ಇನ್ಫ್ಯಾಕ್ಟ್ ಈ ವರ್ಡ್ಸಿಂದ ಈಗ ಕಮಿಂಗ್ ಬ್ಯಾಕ್ ಟು 5D ನಿಮ್ಮ ಟೆಕ್ನಿಕಲ್ ತಂಡ ಆಗಿರ್ಬೋದು ಡಿರೆಕ್ಟರ್ ಬಗ್ಗೆ ಹೇಳಿದ್ರೆ ನೀವು ಇನ್ನು ಪ್ರೊಡಕ್ಷನ್ ಹೌಸ್ ಬಗ್ಗೆ ಹಾಗೇನೆ ಸಿನಿಮ್ಯಾಟೋಗ್ರಫರ್ ಬಗ್ಗೆ ನಿಮ್ಮ ಟೆಕ್ನಿಕಲ್ ತಂಡದ ಬಗ್ಗೆ ಹೇಳಿ ಹೇಗಿತ್ತು ಇವ್ರ ಜೊತೆ ಕೆಲಸ ಮಾಡಿ ನಮ್ಮ ಟೆಕ್ನಿಕಲ್ ತಂಡ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಛಾಯಾಗ್ರಾಹಕ ಕುಮಾರ್ ಅಂತ ತುಂಬಾ ಡಿಫ್ರೆಂಟ್ ಶೇಡ್ ಅಲ್ಲಿ ಲೈಟಿಂಗ್ ಮಾಡಿದ್ದಾರೆ ಸಿನಿಮಾ ಆಮೇಲೆ ಮ್ಯೂಸಿಕ್ ಅಂತೂ ನಮ್ಮ ನಾರಾಯಣ್ ಸರ್ ಮಾಡಿದ್ದಾರೆ ಸೊ ಬ್ಯಾಕ್ ಗ್ರೌಂಡ್ ಸ್ಕೋರು ಪ್ರತಿಯೊಂದು ಅಷ್ಟೇ ಆಮೇಲೆ ಫೈಟ್ಸ್ ನಮ್ಮ ಡಿಫ್ರೆಂಟ್ ಆನಿವರ್ ಮಾಡಿದ್ದಾರೆ ಪ್ರತಿಯೊಬ್ರು ತಮ್ಮ ತಮ್ಮ ಕೆಲ್ಸಗಳನ್ನ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಇಟ್ಸ್ ಅ ಟೀಮ್ ವರ್ಕ್ ನಾನೊಬ್ಬನೇ ಹೀರೋ ಆಗಿ ಏನೂ ಮಾಡೋಕ್ಕಾಗಲ್ಲ ನಮ್ ಎಲ್ಲ ಹೀರೋಗಳು ಅಷ್ಟೇ ನಾವು ಹೀರೋಗಳಾಗಿ ಏನೂ ಮಾಡೋಕ್ಕಾಗಲ್ಲ ನಮಗೆ ಒಂದು ತಂಡ ಅಂತ ಬಂದಾಗ್ಲೇ ಟೀಮ್ ಅಂತ ಬಂದಾಗ್ಲೇ ನಾವು ಶೈನ್ ಆಗುತ್ತೆ ಸೊ ಹಾಗಾಗಿ ಐ ಥಿಂಕ್ ಮೈ ಎಂಟೈರ್ ಟೀಮ್ ನನ್ನ ಕೋ ಆರ್ಟಿಸ್ಟ್ ಗಳಿರ್ಬೋದು ಇನ್ನು ಅದಿತಿ ಪ್ರಭುದೇವ ಅವ್ರ ಬಗ್ಗೆ ಫಸ್ಟ್ ಟೈಮ್ ನೀವಿಬ್ರು ಆನ್ ಸ್ಕ್ರೀನ್ ಅಲ್ಲಿ ಶಿ ಇಸ್ ವೆರಿ ಪ್ರಿಟಿ ಫಸ್ಟ್ ಆಫ್ ಆಲ್ ಆಮೇಲೆ ಶಾನೆ ಟಾಪ್ ಆಗೋಳೆ ಅಂತ ಅವಾಗಲೇ ಸೊ ಈ ಚಿತ್ರದಲ್ಲಿ ಒಂದು ಆಟೋ ಚಾಲಕಿಯ ಪಾತ್ರ ತುಂಬಾ ಒಂದು ವೆರಿ ಹ್ಯಾಪಿ ಗೋ ಲಕ್ಕಿ ಕ್ಯಾರೆಕ್ಟರ್ ಆಮೇಲೆ ಒಂಥರ ರೌಡಿ ಕ್ಯಾರೆಕ್ಟರ್ ಅವರು ಆಮೇಲೆ ನನ್ನ ಮೇಲೆ ಲವ್ ಇರುತ್ತೆ ಯಾಕೋ ಲವ್ ಮಾಡಲ್ಲ ಅಂತ ಕೇಳೋಂತ ಕ್ಯಾರೆಕ್ಟರ್ ಬಟ್ ನನಗೆ ನಂದೇ ಆದಂತ ಒಂದು ಪರಿಸ್ಥಿತಿಗಳು ಗೋಲ್ಸ್ ಗಳು ಏನೇನೋ ಇರ್ತಾವೆ ಸೊ ಹಾಗಾಗಿ ಅವ್ರನ್ನ ಅವಾಯ್ಡ್ ಮಾಡ್ತಾ ಇರ್ತೀನಿ ಬಟ್ ಕೊರೆಯವರೆಗೂ ಅವ್ರು ಬಿಡೋದಿಲ್ಲ ನನಗೆ ಸೊ ಇನ್ ದ ಎಂಡ್ ಇಸ್ ಆಫ್ ಕೋರ್ಸ್ ಇಟ್ಸ್ ಹ್ಯಾಪಿ ಎಂಡಿಂಗ್ ಸೊ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆಮೇಲೆ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾರೆ ಈಗಾಗಲೇ ಪಿಸು ಪಿಸು ಮಾತು ತುಂಬಾ ವೈರಲ್ ಆಗಿದೆ ಸಾಂಗ್ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಸೋನು ನಿಗಮ್ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಸೊ ಆ ಸಾಂಗ್ ಅಲ್ಲಿ ತುಂಬಾ ಗ್ಲಾಮರಸ್ ಆಗಿ ಕಾಣ್ತಾರೆ ಓಕೆ ಸೊ ನೀವು ರೀಸೆಂಟ್ ಆಗಿ ನೋಡಿದಂತ ಕನ್ನಡ ಸಿನಿಮಾ ನೀವು ತುಂಬಾ ಇಷ್ಟಪಟ್ಟಿದ್ದು ಯಾವುದು ಕಾಟೇರ ನೋಡಿದ್ರಿ ಓಕೆ ಹೇಗೆ ಅನ್ನಿಸ್ತು ಸರ್ ತುಂಬಾ ಲೇಟ್ ಆಗಿ ನೋಡಿದೆ ನಾನು ಯಾಕಂದ್ರೆ ನಾನು ಐ ವಾಸ್ ಇನ್ ಥೈಲ್ಯಾಂಡ್ ವರ್ಕಿಂಗ್ ಆನ್ ಅ ಸ್ಕ್ರಿಪ್ಟ್ ಓಕೆ
ಸೊ ನಾನ್ ಬಂದಾಗ ದರ್ಶನ್ ದುಬೈಗೆ ಹೋಗಿದ್ದ ಫೋರ್ಸ್ ಅವರು ನಮ್ಮ ಕಾಟೇರ ಇದಕ್ಕೋಸ್ಕರ ಪ್ರಮೋಷನ್ಸ್. ಸೊ ಅವ್ನು ಬಂದ್ಮೇಲೆ ಇಬ್ರು ಮೀಟ್ ಮಾಡಿದ್ವಿ. ಪಿಕ್ಚರ್ ನೋಡ್ದೇನೋ ಅಂತ, ಇಲ್ಲ ನೋಡಿ ಯಾಕೆ ಅದಾದ್ಮೇಲೆ ನೋಡಿದೆ. ದ ಲಾಸ್ಟ್ ಫಿಲ್ಮ್ ಐ ವಾಚ್ ಕಾಟೇರ. ಏನ್ ಇಷ್ಟ ಆಯ್ತು ನಿಮಗೆ ಸಿನಿಮಾದಲ್ಲಿ? ಏನ್ ಇಷ್ಟ ಆಗಿಲ್ಲ ಹೇಳಿ. ಸೂಪರ್. ಏನ್ ಇಷ್ಟ ಆಗಿಲ್ಲ ಅಂದ್ರೆ ಎಲ್ಲಾನು ಇಷ್ಟ ಆಗಿಲ್ಲ. ಏನು ಇಷ್ಟ ಪಡದೇ ಇರೋದಕ್ಕೆ ಏನು ಇಲ್ವೇ ಇಲ್ವಲ್ಲ ಆ ಸಿನಿಮಾದಲ್ಲಿ. ಅಂಡ್ ಪಕ್ಕಾ ನ್ಯಾಷನಲ್ ಅವಾರ್ಡ್ ಅಂತೂ ದರ್ಶನ್ ಗ್ಯಾರಂಟಿ ಅವ್ರ ನಟನೆಗೆ ಈ ಸಿನಿಮಾದಲ್ಲಿ 100%. ಓಕೆ. ಯಾಕೆಂದ್ರೆ ನ್ಯಾಷನಲ್ ಅವಾರ್ಡ್ ದಯವಿಟ್ಟು ನಾನು ದರ್ಶನ್ ಅವರು ಕೊಡಿ ಅಂತ ನಾನು ನಿಮ್ ಮೂಲಕ ಕೇಳಬಹುದಾಗಿದೆ. ಬಿಕಾಸ್ ಒಬ್ಬ ನಟ ಆ ರೇಂಜ್ ಪರ್ಫಾರ್ಮ್ ಮಾಡ್ತಾನೆ ಅಂತ. ಅಫ್ಕೋರ್ಸ್ ಅವ್ನು ಬೇರೆ ಸಿನಿಮಾಗಳಲ್ಲೂ ಪರ್ಫಾರ್ಮ್ ಮಾಡಿದಾನೆ, ಕ್ಷೇತ್ರ ಮಾಡಿದಾನೆ. ನೀವು ಎಷ್ಟು ಸಿನಿಮಾಗಳು ಪರ್ಫಾರ್ಮ್ ಮಾಡಿದ್ರೆ, ನಮ್ಮ ಪ್ರೀತಿಯ ರಾಮುಲ್ ಎಕ್ಸ್ಟ್ರಾರ್ಡಿನರಿ, ಆಮೇಲೆ ಸಂಗೊಳ್ಳಿ ರಾಯಣ್ಣ ಮಾಡಿದ್ದಾರೆ. ಟೈಮ್ ಅಂಡ್ ಅಗೇನ್ ಹಿ ಹಸ್ ಪ್ರೂವ್ಡ್ ದಟ್ ಈಸ್ ಅ ಪರ್ಫಾರ್ಮರ್. ಕಾಟೇರಲ್ಲಿ ಅಂತೂ ಇದಕ್ಕೆಲ್ಲ ಮೀರ್ಸ್ ಪರ್ಫಾರ್ಮ್ ಮಾಡ್ತಾರೆ. ಓಕೆ. ಸೊ ದಟ್ ಈಸ್ ವಾಟ್ ನನ್ನ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ಆಸ್ ಅನ್ ಆಕ್ಟರ್ ಐ ಆಮ್ ಕಂಗ್ರಾಚುಲೇಟಿಂಗ್ ಅಂಡ್ ಕಾಂಪ್ಲಿಮೆಂಟಿಂಗ್ ಅನದರ್ ಆಕ್ಟರ್. ಓಕೆ. ಫ್ರೆಂಡ್ಶಿಪ್ ಬೇರೆ ಬಿಟ್ಬಿಡಿ, ಚಿಕ್ಕನಿಂದ ಚೈಲ್ಡ್ಹುಡ್ ಫ್ರೆಂಡ್ಸ್ ಫ್ರೆಂಡ್ ಥಿಂಗ್. ನನ್ನ ಫ್ರೆಂಡು ಅಂತ ಹೊಗಳ್ತಾ ಇಲ್ಲ, ಆ ನಟನ್ನ ಹೊಡೆದು ತಗೊಳ್ತಾ ಕಾಟೇರ. ಅಂಡ್ ನಮ್ಗೆ ನೀವು ದರ್ಶನ್ ಅವರು ಅಂದ ತಕ್ಷಣ ಅರಸು ಸಿನಿಮಾದಲ್ಲಿ ನೀವಿಬ್ರು ಕ್ಯಾಮಿಯೋ ಮಾಡಿರೋದು ನೆನಪಾಗತ್ತೆ. ಸೊ ಅದನ್ನ ಮರೆಯೋಕ್ಕಾಗಲ್ಲ. ಎಲ್ಲರೂ ತುಂಬಾ ಇಷ್ಟಪಟ್ಟಂತ ಸಿನಿಮಾ, ಜೊತೆಗೆ ನೀವಿಬ್ರು ಇರೋದು ಸರ್ಪ್ರೈಸಿಂಗ್ ಎಲಿಮೆಂಟ್. ಅದು ತುಂಬಾ ಖುಷಿಯಾಗಿ ನೋಡಿದ್ವಿ ನಾವೆಲ್ಲ. ಇನ್ಫ್ಯಾಕ್ಟ್ ಆ ಸಿನಿಮಾನ ನಿಮ್ಮಿಬ್ರು ಅಪಿಯರೆನ್ಸ್ ಆಗಿರ್ಬೋದು, ಸೊ ನೀವಿಬ್ರು ಕ್ಯಾಮಿಯೋ ಮಾಡಿದ್ದು, ನಿಮಗೆ ಸಿಕ್ಕಂತ ಆ ಪಾತ್ರಗಳು ಅದು ನಮ್ಗೆ ಲಕ್ ಅಂತ ಹೇಳ್ಬೋದು. ನಾವು ಇವತ್ತು ಅಪೂರ್ಣ ನಮ್ ಜೊತೆ ಇಲ್ಲದೆ ಇರೋದು ಎಷ್ಟು ಬೇಜಾರಾಗುತ್ತೆ ಅಂತ. ಅರ್ಧ ಸಿನಿಮಾ ಇಂಡಸ್ಟ್ರಿಗೆ ಎಂತೆಂತ ಸಿನಿಮಾಗಳು ಮಾಡ್ಬೇಕಾಗಿರೋವೆಲ್ಲ ಹಂಗೆ ಉಳ್ಕೊಂಡ್ಬಿಟ್ಟು ಮಾಡಕ್ಕಾಗಲ್ಲ ಇವಾಗ. ಬಟ್ ಎಲ್ಲೋ ಅರಸುನಲ್ಲಿ ನಮ್ಮಿಬ್ರಿಗೆ ಅವನ ಜೊತೆ ಅಪೂರ್ಣನ ಜೊತೆ ಪರ್ಫಾರ್ಮ್ ಮಾಡಕ್ ಸಿಕ್ಕಿದ್ದು ಪುಣ್ಯ ಅಂತ ಹೇಳ್ಬೋದು. ಅಂಡ್ ಆ 3 ದಿನ 4 ದಿನ ಶೂಟಿಂಗ್ ಮಾಡಿದ್ವಿ. ಆ 3-4 ದಿನ ನಾವು ಮಾಡಿರೋಷ್ಟು ಮಜಾ ಬಹುಶಃ ಐ ವಿಲ್ ನೆವರ್ ಫರ್ಗೆಟ್ ಇಟ್. ಆಮೇಲೆ 3-4 ದಿನ ಒಂದು ರಿಸಾರ್ಟ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ. ಆ ರಿಸಾರ್ಟ್ ಅಲ್ಲೇ ಇದ್ವಿ ನಾವು 3 ಜನ. 3 ಜನ ಶೂಟಿಂಗ್ ಮುಗಿದ ತಕ್ಷಣ ಎಲ್ಲ ಗೆಟ್ ಟುಗೆದರ್, ಇಡೀ ಯೂನಿಟ್ ಬರೋದು, ಒಂದು ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಇತ್ತು. ಆಮೇಲೆ ಅಫ್ಕೋರ್ಸ್ ವಿ ರಿಯಲಿ ಮಿಸ್ ಅಪೂರ್ಣ. ಯಾಕೆಂದ್ರೆ ಆ ತರ ಒಂದು ವ್ಯಕ್ತಿತ್ವ ನನ್ನ ಲೈಫಲ್ಲಿ ನಾನು ನೋಡೇ ಇಲ್ಲ. There cannot be another. Yes, exactly. So sweet of you. So ಈಗ ಸಮಯ ತುಂಬಾ ಕಡಿಮೆ ಇರೋದ್ರಿಂದ 5D ಸಿನಿಮಾ ಬಗ್ಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಥಿಯೇಟರ್ಗೆ ಬರುವಂತಹ ಪ್ರೇಕ್ಷಕರಿಗೆ ಏನೆಲ್ಲ ಎಲಿಮೆಂಟ್ಸ್ ಅವ್ರಿಗೆ ಅವ್ರು ಎಂಜಾಯ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅಂತ ಹೇಳ್ತೀರಾ? ನಾನು ಪ್ರೇಕ್ಷಕರಿಗೆ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಇಷ್ಟೇ. 25 ಸಿನಿಮಾವರೆಗೂ ನನಗೆ ಕೈ ಹಿಡಿಸ್ಕೊಂಡು ನಡೆಸ್ಕೊಂಡಿದ್ದೀರಾ. ನನ್ನ 25 ಸಿನಿಮಾ ನಿಮಗೆ ಕಂಪ್ಲೀಟ್ ಆಗಿ ಎಂಟರ್ಟೈನ್ಮೆಂಟ್ ಕೊಡುತ್ತೆ. 2 ಅವರ್ಸ್ ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಸಿನಿಮಾದಲ್ಲಿ. ಯಾವುದೇ ಕಾರಣದ ಒಂದು ಚಿಕ್ಕದಾಗೆಲ್ಲ ಒಂದು ಮೆಸೇಜ್ ಇರ್ಬೋದೇನೋ, ಬಟ್ ನಾವು ಮಾಡೋದು ಕಂಪ್ಲೀಟ್ ಆಗಿ ಸಿನಿಮಾ ಎಂಟರ್ಟೈನ್ಮೆಂಟ್ಗೆ. ಸಿನಿಮಾವನ್ನು ಬಂದು ನೋಡಿ, ನಿಮ್ಮ ಕುಟುಂಬ ಸಮೇತ ಬಂದು ನೋಡಿ ಸಿನಿಮಾನ. ಪ್ರತಿಯೊಬ್ಬರಿಗೂ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ. ಆಮೇಲೆ ನಾರಾಯಣ್ ಸರ್ ಅವ್ರನ್ನ 20ನೇ ಸಿನಿಮಾ, ಪ್ರತಿಯೊಬ್ಬರು ನಾರಾಯಣ್ ಸರ್ ಸಿನಿಮಾಗಳನ್ನ ನೋಡಿದ್ದೀರಾ. ಆಮೇಲೆ ಕುಟುಂಬ ಸಹಿತ ಬಂದು ಸಿನಿಮಾಗಳನ್ನ ನೋಡ್ತೀರಾ. ಅದೇ ಥರ ಬಂದು 5D ಸಿನಿಮಾವನ್ನು ನೋಡಿ ವೀಕ್ಷಿಸಿ ಆ್ಯಂಡ್ ಎಂಜಾಯ್ ಮಾಡಿ. ಬಟ್ ದಯವಿಟ್ಟು ಸಸ್ಪೆನ್ಸ್ನ ಯಾರಿಗೂ ಹೇಳಬೇಡಿ. ಯಾಕೆಂದರೆ ನಿಮ್ಮ ಥರ ನೀವು ಬಂದು ನೋಡಿ ಇಷ್ಟಪಟ್ಟಂಗೆ ಬೇರೆಯವರು ಬಂದು ಸಿನಿಮಾವನ್ನು ನೋಡಿ ಇಷ್ಟಪಟ್ಟು ಈ ಸಿನಿಮಾವನ್ನು ಗೆಲ್ಲಿಸ್ಕೊಡ್ಬೇಕು. ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾಗಳಿಗೆ ಮೊದಲನೇ ಆದ್ಯತೆ ಕೊಡಿ. ಕನ್ನಡ ಚಿತ್ರರಂಗ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ 5D ಸಿನಿಮಾಗೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಸ್ಪೆಷಲ್ ಸೆಗ್ಮೆಂಟ್. ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ನಟ ನಟಿಯರ ಬಗ್ಗೆ ಸಾಕಷ್ಟು ಮಾಹಿತಿನ ಪನೋರಮಾ ಸಿನಿ ಟೈಮ್ಸ್ ಕೊಡ್ತಾ ಇರುತ್ತೆ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಅನ್ನು ಒತ್ತಿ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ.